Hi, welcome to online classes. Today we shall discuss about differentiation. So CET classes ಅದರಲ್ಲಿ ಡಿಫ್ರೆನ್ಸಿಯೇಷನ್ ಈ ಚಾಪ್ಟರ್ ಡಿಫ್ರೆನ್ಸಿಯೇಷನ್ ಇಂದ ಎಕ್ಸಾಮ್ಗೆ ನಿಯರ್ಲಿ 13 ಕ್ವಶನ್ಸ್ ಬರುತ್ತೆ. ಅಂದರೆ ಫಸ್ಟ್ ಪಿ ಯು ಲಿಮಿಟ್ ಅನ್ನೋ ಟಾಪಿಕ್ ಇಂದ ಒಂದು ಕ್ವಶನ್ ಪಕ್ಕಾ ಎಕ್ಸಾಮಿಗೆ ಕೊಡ್ತಾರೆ. ನೆಕ್ಸ್ಟ್ ಸೆಕೆಂಡ್ ಪಿ ಯು ಸಿ ಕಂಟಿನ್ಯೂಟಿ ಆ್ಯಂಡ್ ಡೆರಿವೇಟಿವ್ ಇಂದ ಟೋಟಲ್ ಕ್ವಶನ್ 7 ಆರ್ 8 ಕ್ವಶನ್ಸ್ ಕೊಡ್ತಾರೆ. 7 to 8 ಕ್ವಶನ್. ಇವೆರಡೂ ಟಾಪಿಕ್ಸ್ ಸೇರಿಕೊಂಡ್ರೆ 9 ಕ್ವಶನ್ಸ್ ಕೊಡ್ತಾರೆ. ಅದೇ ಥರ ನೆಕ್ಸ್ಟು ಸೆಕೆಂಡ್ ಚಾಪ್ಟರ್ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಅಂತ ಇದೆಯಲ್ಲ, ಆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಇಂದ ಮಿನಿಮಮ್ 4 ಆರ್ 5 ಕ್ವಶನ್, 4 to 5 ಕ್ವಶನ್ಸ್ ಕೇಳ್ತಾರೆ. 4 + 9 = 13 ಆರ್ 14 ಕ್ವಶನ್ಸ್ ಈ ಚಾಪ್ಟರ್ ಇಂದ ಕೇಳ್ತಾರೆ. ಮೀನ್ಸ್ ಡಿಫ್ರೆನ್ಸಿಯೇಷನ್. ಹಾಗಾದ್ರೆ 60 ಕ್ವಶನ್ಗೆ ಮಿನಿಮಮ್ 14 ಕ್ವಶನ್ ಫ್ರಮ್ ಡಿಫ್ರೆನ್ಷಿಯಲ್ ಕ್ಯಾಲ್ಕುಲಸ್ ಇಂದ ಬರುತ್ತೆ. ಹಾಗಾಗಿ ಇಟ್ ಈಸ್ ಎ ಗುಡ್ ಅಂಡ್ ವೆಯ್ಟೇಜ್ ಚಾಪ್ಟರ್. ಅರ್ಥ ಮಾಡ್ಕೊಳ್ಳಿ. ಲಿಮಿಟ್ ಕ್ಲಾಸ್ ಡಿಸ್ಕಸ್ ಆಗಿದೆ. ಇವತ್ತು ನಾನು ಕಂಟಿನ್ಯೂಟಿ ಅಂಡ್ ಡೆರಿವೇಟಿವ್ ಡಿಸ್ಕಸ್ ಮಾಡೋಣ. ಆ ಕಂಟಿನ್ಯೂಟಿಯಿಂದ ಒಂದು ಕ್ವಶನ್ ಎಕ್ಸಾಮ್ಗೆ ಬಂದೇ ಬರುತ್ತೆ. 1 ಬರ್ಬೋದು ಆರ್ 2 ಬರ್ಬೋದು. ಮಿನಿಮಮ್ ಒಂದು ಕ್ವಶನ್ ಬಂದೇ ಬರುತ್ತೆ. CET ಕ್ಲಾಸ್ ಅಂದ ತಕ್ಷಣ ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ ಈಸಿಲಿ ಅಂಡ್ ಟೆಕ್ನಿಕ್ಲಿ. ಇವತ್ತು ನಿಮಗೆ ಅಂಥ ಟೆಕ್ನಿಕ್ಸ್ನ ಯೂಸ್ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಯೂಶಲಿ CETನಲ್ಲಿ ಒಂದು ಕ್ವಶನನ್ನು ಯು ಹ್ಯಾವ್ ಟು ಸಾಲ್ವ್ ವಿತಿನ್ 60 ಸೆಕೆಂಡ್ ಮಾಡಬೇಕು. ಓಕೆ, 60 ಸೆಕೆಂಡ್ ಮಾಡಬೇಕು. ಬಟ್ ಇವತ್ತಿನ ವಿಡಿಯೋನ 60 ಸೆಕೆಂಡ್ ಬೇಡ, 30 ಸೆಕೆಂಡಲ್ಲಿ ನೀವು ಮಾಡಿ ಮುಗಿಸಬಹುದು. ಓಕೆ, 30 ಸೆಕೆಂಡ್ ಆರ್ ಇನ್ನೂ ಬೇಕಾದ್ರೆ ವಿತಿನ್ 10 ಸೆಕೆಂಡು 20 ಸೆಕೆಂಡು ನಿಮ್ಮ ಕೆಪಾಸಿಟಿ ಮೇಲೆ ಮಾಡಿ ಮುಗಿಸ್ಬೋದು. ಅದಕ್ಕೆ ಇವತ್ತಿನ ವಿಡಿಯೋ ಬಹಳ ಯೂಸ್ಫುಲ್ ಆಗುತ್ತೆ ಫಾರ್ CET ಕ್ಲಾಸಸ್. ಓಕೆ, ಎಸ್, ವಿ ಶಾಲ್ ಸ್ಟಾರ್ಟ್. ಎಸ್, ನೋಡಿ, ಇವತ್ತು ಡಿಫ್ರೆನ್ಸಿಯೇಷನ್ 1 ದಟ್ ಇಸ್ ಕಂಟಿನ್ಯೂಟಿ ಅಂಡ್ ಡೆರಿವೇಟಿವ್. ಅದರಲ್ಲಿ ಇವತ್ತು ಕಂಟಿನ್ಯೂಟಿ ಬಗ್ಗೆ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ ಫಸ್ಟ್ ಈಗ. ಓಕೆ, CET 14ನಲ್ಲಿ ದೆ ಗಿವನ್ 1 ಕ್ವಶನ್. ಆ 1 ಕ್ವಶನ್ ಯಾವುದು ನೋಡಿ. ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 3 sin πx by 5x, x is not equal 0, second function 2k, x equals 0 is continuous at x equals 0, then the value of k, we have to calculate the value of k. ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ, ನಮಗೆ ಕೆ ವ್ಯಾಲ್ಯೂ ಬೇಕು. ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಅಂದರೆ ಬೈ ಡೆಫಿನೇಷನ್ ಆಫ್ ಲಿಮಿಟ್ ಮೀನ್ಸ್ ಕಂಟಿನ್ಯೂಟಿ ಇರುತ್ತೆ. ಲಿಮಿಟ್ ಎಫ್ ಆಫ್ ಎಕ್ಸ್ ಎಕ್ಸ್ಟೆಂಡ್ಸ್ ಎ ಮಸ್ಟ್ ಬಿ ಈಕ್ವಲ್ಸ್ ಟು ಎಫ್ ಆಫ್ ಎ. ಅಂದರೆ ಲಿಮಿಟ್ ಎಕ್ಸಿಸ್ಟ್ ಆಗಬೇಕು. ಸೆಕೆಂಡ್ ಕಂಡೀಷನ್ ಎಫ್ ಆಫ್ ಎ ಎಕ್ಸಿಸ್ಟ್ ಆಗಬೇಕು. ಇವೆರಡು ಈಕ್ವಲ್ ಆಗಬೇಕು. ಈಕ್ವಲ್ ಆದರೆ ಫಂಕ್ಷನ್ ಕಂಟಿನ್ಯೂಸ್. ಬಟ್ ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗಿಬಿಟ್ಟಿದೆ. ಅದಕ್ಕೆ ಇವೆರಡು ಅಂದರೆ ಲಿಮಿಟ್ ಮತ್ತು ಎಫ್ ಆಫ್ ಎ ಈಕ್ವಲ್ ಆಗಿದೆ. ಈಗ ಲಿಮಿಟ್ ಕಂಡುಹಿಡಬೇಕು. ಫಸ್ಟ್ ಲಿಮಿಟ್ ಯಾವುದು ಕಂಡುಹಿಡಬೇಕು? ಲಿಮಿಟನ್ನು ಫಸ್ಟ್ ಫಂಕ್ಷನ್ಗೆ. ಯಾಕೆ? ನಾಟ್ ಈಕ್ವಲ್ 0 ಇದೆ. ಯಾವುದು ನಾಟ್ ಈಕ್ವಲ್ 0 ಇದೆಯೋ ಅದಕ್ಕೆ ನೀವು ಲಿಮಿಟ್ ಹಾಕಬೇಕು, ಅಂದರೆ ಕಂಡುಹಿಡಬೇಕು. ಹೆಂಗೆ? ಇದು ಟ್ರಿಗ್ನಾಮೆಟ್ರಿ, ಸಿಂಪಲ್. ಥಿಯರಿ ಪ್ರಕಾರ ವರ್ಕ್ ಮಾಡೋಕ್ಕೆ ಹೋಗಲೇಬೇಡಿ. ಯು ಹ್ಯಾವ್ ಟು ಸಾಲ್ವ್ ವಿತಿನ್ 60 ಸೆಕೆಂಡ್ ಅಥವಾ 30 ಸೆಕೆಂಡ್ ಒಳಗಡೆ ಸಾಲ್ವ್ ಮಾಡಬೇಕು. ಓಕೆ, ಅದಕ್ಕೆ ಟಿಪ್ಸ್. ಇಲ್ಲಿರೋದು ಟ್ರಿಗ್ನಾಮೆಟ್ರಿ ಫಂಕ್ಷನ್, ಹೌದಾ? ಒಂದೇ ಟರ್ಮು, ಡಿನಾಮಿನೇಟರ್ ಒಂದೇ ಟರ್ಮು. ಅದಕ್ಕೆ ಜಸ್ಟ್ ರೈಟ್ ದ ಕೋಶಂಟ್. ಲಿಮಿಟ್ ಕಂಡಿಬೇಕು ಅಂದರೆ 3 ಬರೀತೀರಾ. ಎಕ್ಸ್ ಕೋಶಂಟ್ ಪೈ, ಎಕ್ಸ್ ಕೋಶಂಟ್ ಬೈ ಇದೆ, ಬೈ ಹಾಕೊಳ್ಳಿ. ಎಕ್ಸ್ ಪಕ್ಕ ಕೋಶಂಟ್ ಅಂದರೆ ಬೈ 5. 3π/5 ಅದೇ ಲಿಮಿಟ್ ವ್ಯಾಲ್ಯೂ ಈಕ್ವಲ್ಸ್ ಎಫ್ ಆಫ್ ಎ. ಎಫ್ ಆಫ್ ಎ ಅಂದರೆ ಇಲ್ಲಿ ಎಕ್ಸ್ ಈಕ್ವಲ್ಸ್ 0 ಅಂತ, ಎಫ್ ಆಫ್ 0 ಅಂತ. ಎಫ್ ಆಫ್ 0 ಫಂಕ್ಷನ್ ಯಾವುದು? 2k. ಈಗೇನು ಮಾಡ್ತೀರಾ? ಎರಡನ್ನು ಈಕ್ವೇಟ್ ಮಾಡಿ. ಈಕ್ವೇಟ್ ಮಾಡ್ತೀರಾ ಅಂದರೆ ಕೆ ವ್ಯಾಲ್ಯೂ ಬೇಕು. ಕೆ ಈಕ್ವಲ್ಸ್ ಕ್ರಾಸ್ ಮಲ್ಟಿಪ್ಲೈ 3π 5 2 10 ಅಷ್ಟೇ. ಕೆ ಈಕ್ವಲ್ಸ್ 3π/10. ಇಟ್ ಈಸ್ ಆಪ್ಷನ್ ಬಿ. ಅರ್ಥ ಆಯ್ತಾ? ನಾವು ಯು ಹ್ಯಾವ್ ಟು ಸಾಲ್ವ್ ವಿತಿನ್ 10 ಸೆಕೆಂಡು ಬೇಕಾಗಿಲ್ಲ ಸಾಲ್ವ್ ಮಾಡೋಕ್ಕೆ. ಇವು ಥಿಯರಿಗೆ 4 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇವು. ಅದನ್ನು ನೀವು ವಿತಿನ್ 1 ಮಿನಿಟಲ್ಲಿ ಸಾಲ್ವ್ ಮಾಡಬೇಕು. 1 ಮಿನಿಟ್ ಬೇಡ, 10 ಸೆಕೆಂಡ್ ಆರ್ 20 ಸೆಕೆಂಡ್ ಸಾಕು. ನೀವು ಅಷ್ಟರೊಳಗೆ ಸಾಲ್ವ್ ಮಾಡ್ತೀರಾ. ಓಕೆ, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು CET 15. ನೆಕ್ಸ್ಟ್ ನೋಡಿ, CET 15 ದೇ ಆಸ್ಕ್ 1 ಕ್ವಶನ್ ಅಂಡ್ ಆಲ್ಸೋ ಸೆಕೆಂಡ್ ಕ್ವಶನ್. ಅಂದರೆ
ಕಂಟಿನ್ಯೂಟಿಯಿಂದನೇ 2 ಕ್ವಶನ್ಸ್ ಕೇಳಿದ್ದಾರೆ. ಫಸ್ಟ್ ಒನ್ ಮಾಡೋಣ. ಸೊ ದ ಗಿವನ್ ಫಂಕ್ಷನ್, ದ ಗಿವನ್ 2 ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 3x - 8, ಎಕ್ಸ್ ಲೆಸ್ ಆರ್ ಈಕ್ವಲ್ ಟು 5. ಸೆಕೆಂಡ್ ಫಂಕ್ಷನ್ 2k, ಎಕ್ಸ್ ಗ್ರೇಟರ್ ದೆನ್ 5. ಲಾಸ್ಟ್ ಪ್ರಾಬ್ಲಮ್ ಅಲ್ಲಿ ನಾಟ್ ಈಕ್ವಲ್ಸ್ ಇತ್ತು, ಇಲ್ಲಿ ಲೆಸ್ ಆರ್ ಗ್ರೇಟರ್ ದೆನ್ ಇದೆ, ಕಂಟಿನ್ಯೂಸ್ ಆಗಿದೆ, ಫೈಂಡ್ ಕೆ. ಹೇಗೆ ಮಾಡಬೇಕು? ಇಲ್ಲಿ ಲೆಸ್ ದ್ಯಾನ್ ಮತ್ತೆ ಗ್ರೇಟರ್ ದ್ಯಾನ್ ಇದೆ, ಅದಕ್ಕೆ ನಿಮ್ಗೆ ಇಲ್ಲಿ LHL ಮತ್ತೆ RHL ಕಂಡುಹಿಡಿಯಬೇಕು. LHL ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್, RHL ಅಂದರೆ ರೈಟ್ ಹ್ಯಾಂಡ್ ಲಿಮಿಟ್. ಇದು ಅಷ್ಟೇ, ನೀವು ಸಾಲ್ವ್ ಮಾಡ್ತೀರಾ ವಿತಿನ್ 30 ಸೆಕೆಂಡ್ ಬೇಕಾಗಿಲ್ಲ. ಓಕೆ, ಹೇಗೆ? ಫಸ್ಟ್ LHL ಅಂದರೆ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂತ. ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದರೆ ಮಾಡ್ತೀರಾ, ಎಕ್ಸ್ ಇರೋ ಕಡೆ 5 ಕೊಡಿ ಫಂಕ್ಷನ್ಗೆ. ಸೊ 3 ಇದೆ, ಓಕೆ, ಎಕ್ಸ್ ಮೀನ್ಸ್ 5, 3 5 15, 15 - 8 7, ದಟ್ ಈಸ್ LHL. ಇನ್ನು RHL ಅಂದ್ರೆ ಏನು? ರೈಟ್ ಹ್ಯಾಂಡ್ ಲಿಮಿಟ್ ಅಂತ. ಎಕ್ಸ್ ಗ್ರೇಟರ್ ದೆನ್ 5 ಇದೆಯಲ್ವಾ, ಗ್ರೇಟರ್ ದೆನ್ 5 ಅಂದರೆ ಟೇಕ್ ದ ಫಂಕ್ಷನ್ 2k ಫಾರ್ RHL. ಇಲ್ಲಿ ಎಕ್ಸೇ ಇಲ್ಲ, ಅದಕ್ಕೆ RHL ಇಸ್ 2k. ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ, ಅದಕ್ಕೆ LHL ಮಸ್ಟ್ ಬಿ ಈಕ್ವಲ್ಸ್ ಟು RHL. ಎರಡನ್ನು ಈಕ್ವೇಟ್ ಮಾಡಿ. ಎರಡು ಈಕ್ವೇಟ್ ಮಾಡಕೊಂಡಾಗ 2k = 7, k = 7/2. ದಟ್ ಈಸ್ ಆಪ್ಷನ್ ಬಿ. ಇಷ್ಟೇ, ಸೋ ಸಿಂಪಲ್. ನೀವು 10 ಸೆಕೆಂಡು ಅಥವಾ 20 ಸೆಕೆಂಡಲ್ಲಿ ಮಾಡಿ ಮುಗಿಸ್ತೀರ. ಓಕೆ, ಇನ್ನು ಅದೇ ವರ್ಷ ಸೆಕೆಂಡ್ ಕ್ವಶನ್ ನೋಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ ಬಾಕ್ಸ್ ಎಕ್ಸ್ ಇದೆ. ಈ ಬಾಕ್ಸ್ ಎಕ್ಸ್ ಅಂದರೆ ಇಟ್ ಇಸ್ ಎ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಅಂತ ನಿಮಗೆಲ್ಲ ಗೊತ್ತಿದೆ. ಈಸ್ ಕಂಟಿನ್ಯೂಸ್ ಅಟ್ ವಾಟ್ ಅಂತ ಇದೆ. ಇದು ಸಿಂಪಲ್ ಟೆಕ್ನಿಕ್, 1 ಸೆಕೆಂಡಲ್ಲಿ ಬೇಕಾದ್ರೆ ಆನ್ಸರ್ ಬರುತ್ತೆ. ಯಾಕೆ? ಏನಕ್ಕೆ? ಪ್ರಾಪರ್ಟಿ ಇದೆ. ಏನು ಪ್ರಾಪರ್ಟಿ? ದ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಎಲ್ಲೆಲ್ಲಿ? ಫಾರ್ ಇಂಟೀರಿಯಲ್ ವ್ಯಾಲ್ಯೂಸ್ ಅಲ್ಲಿ. ಅಂದರೆ -2ನಲ್ಲಿ ಕಂಟಿನ್ಯೂಸ್ ಆಗಲ್ಲ, 4ಅಲ್ಲೂ ಕಂಟಿನ್ಯೂಸ್ ಆಗಲ್ಲ, 1ಅಲ್ಲೂ ಕಂಟಿನ್ಯೂಸ್ ಆಗಲ್ಲ. ಯಾಕೆ? ಇವೆಲ್ಲ ಇಂಟೀಜರ್ಸ್. ಹಾಗಾಗಿ ಎಲ್ಲಾಗುತ್ತೆ? ಫ್ರಾಕ್ಷನ್ನಲ್ಲಿ. ಅಂದರೆ 1.5 ಇದೆ ನೋಡಿ, ಇಲ್ಲಿ ಮಾತ್ರ ಆಗುತ್ತೆ. ಇದು ಡೆಸಿಮಲ್ ಪಾಯಿಂಟ್ ಇದೆ, ಡೆಸಿಮಲ್ ಪಾಯಿಂಟಲ್ಲಿ ಮಾತ್ರ ಕಂಟಿನ್ಯೂಸ್ ಆಗುತ್ತೆ. ಅದರ್ ದ್ಯಾನ್ ಇಂಟಿಜರ್ಸ್ ಅಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಸೊ ಆಪ್ಷನ್ 1.5. ಇದಕ್ಕೆ ಬೇಕಾಗಿರೋ ಟೈಮಿಂಗ್ಸ್ ಎಷ್ಟು? ಅಬಾಬ ಅಂದರೆ 1 ಸೆಕೆಂಡ್ ಆರ್ 2 ಸೆಕೆಂಡ್. ದಿಸ್ ಇಸ್ ದ ಟ್ರಿಕ್ಸ್. ಓಕೆ, ನೆಕ್ಸ್ಟ್ ವಿ ಶಲ್ ಮೂವ್ ಆನ್ ಟು CET 16. CET 16 ಅಲ್ಲಿ ಒಂದು ಕ್ವಶನ್ ಇಲ್ಲಿ ಕೇಳಿದರೆ, ಅಗೇನ್ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. 15 ಕ್ವಶನ್ ಸೇಮ್ ರಿಪೀಟ್ ಆಗಿದೆ. ಇಲ್ಲೂ ಅಷ್ಟೇ, ಬಾಕ್ಸ್ ಎಕ್ಸ್ ಇದೆ. ಬಾಕ್ಸ್ ಎಕ್ಸ್ ಮೀನ್ಸ್ ಇಟ್ಸ್ ಎ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ವಾಟ್? ಅಗೈನ್ ಅಬ್ಸರ್ವ್ ಮಾಡ್ರಿ, ಪ್ರಾಪರ್ಟಿ ಇದೆ. ಏನು ಪ್ರಾಪರ್ಟಿ? ದ ಬಾಕ್ಸ್ ಎಕ್ಸ್ ಅಂದರೆ ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಈಸ್ ಡಿಸ್ಕಂಟಿನ್ಯೂಸ್. ಎಲ್ಲೆಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ ಅಂದರೆ ಅಟ್ ಇಂಟಿಗ್ರಲ್ ಪಾರ್ಟ್, ಇಂಟಿಜರ್ಸ್ ಅಲ್ಲಿ ಡಿಸ್ಕಂಟಿನ್ಯೂ ಆಗುತ್ತೆ. ಹಾಗಾದರೆ 4ಅಲ್ಲಿ ಡಿಸ್ಕಂಟಿನ್ಯೂಸ್ ಆಯಿತು, 1ನಲ್ಲಿ ಡಿಸ್ಕಂಟಿನ್ಯೂಸ್ ಆಗುತ್ತೆ, -2 ಇಸ್ ಇಂಟಿಜರ್, ಇಲ್ಲೂ ಡಿಸ್ಕಂಟಿನ್ಯೂಸ್ ಆಗುತ್ತೆ. ಮತ್ತು ಎಲ್ಲಿ ಕಂಟಿನ್ಯೂಸ್ ಆಗುತ್ತೆ? ಪಾಯಿಂಟ್ ಸಮಥಿಂಗ್ ಅಂದರೆ 1.5ಅಲ್ಲಿ ಕಂಟಿನ್ಯೂಸ್ ಆಗುತ್ತೆ. ಸೊ ಅದಕ್ಕೆ ಆಪ್ಷನ್ ಎ. ಓಕೆ, ನೆಕ್ಸ್ಟ್ CET 17 ದೇ ಆಸ್ಕ್ ಒನ್ ಕ್ವಶನ್. ಓಕೆ, ಆ ಕ್ವಶನ್ ಯಾವುದು? ಎಫ್ ಆಫ್ ಎಕ್ಸ್ ಈಕ್ವಲ್ಸ್ kx² ಇಫ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಸೆಕೆಂಡ್ ಫಂಕ್ಷನ್ 3 ಗ್ರೇಟರ್ ದೆನ್ 2, ಕಂಟಿನ್ಯೂಸ್ ಅಟ್ x ಈಕ್ವಲ್ಸ್ 2, ವ್ಯಾಲ್ಯೂ ಆಫ್ k. ಹೇಗೆ ಮಾಡ್ತೀರಾ? ಅಗೈನ್ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ, ಲೆಸ್ ಇದೆ, ಗ್ರೇಟರ್ ಇದೆ ಅಂದರೆ LHL ತಗೋಬೇಕು, RHL ತಗೋಬೇಕು, ಎರಡನ್ನೂ ಈಕ್ವೇಟ್ ಮಾಡ್ಕೋಬೇಕು, k ವ್ಯಾಲ್ಯೂ ಕಂಡುಹಿಡಿಯಬೇಕು. ಸಿಂಪಲ್. ಥಿಯರಿ ಪ್ರಕಾರ ಮಾಡಕ್ಕೆ ಹೋಗಬೇಡಿ. ಇದು CET, ಅದಕ್ಕೆ ಶಾರ್ಟ್ ಟ್ರಿಕ್ಸ್. ಸ್ವಲ್ಪ ಚೀಟ್ ಮಾಡಬೇಕು ನೀವು ಇಲ್ಲಿ. ಹಾಗಾಗಿ ಏನು CET ಶಾರ್ಟ್ ಟ್ರಿಕ್ಸ್ ನೋಡೋಣ. ಫಸ್ಟ್, ಎಕ್ಸ್ ಲೆಸ್ ಆರ್ ಈಕ್ವಲ್ ಟು 2 ಇದೆ. ಎಕ್ಸ್ ಲೆಸ್ ಆರ್ ಈಕ್ವಲ್ ಟು 2 ಇರೋದಕ್ಕೆ ನೀವು ಫಂಕ್ಷನ್ನ ಚೂಸ್ ಮಾಡಬೇಕು ಲೆಸ್ ದ್ಯಾನ್ 2 ಫಾರ್ LHL. ಹಾಗಾದರೆ LHLಗೆ ಫಂಕ್ಷನ್ ಯಾವುದು? kx², ಬಿಕಾಸ್ ಲೆಸ್ ದೆನ್ ಇದೆ. ಲೆಸ್ ದೆನ್ ಇದ್ದರೆ LHLಗೆ, ಗ್ರೇಟರ್ ಇದ್ದರೆ RHLಗೆ. ಹಾಗಾದರೆ ಲೆಸ್ ದೆನ್ ಇದೆ, ಅದಕ್ಕೆ ನಾವು kx² ಚೂಸ್ ಮಾಡಬೇಕು. ಎಕ್ಸ್ ಏನು? 2. ಅಪ್ಲೈ ಮಾಡಿ kx². ಎಕ್ಸ್ ಅಂದರೆ 2, 2 ಸ್ಕ್ವೇರ್ 4, 4 ಇಂಟು k 4k, ದಟ್ ಈಸ್ LHL. ಹಾಗಾದರೆ RHLಗೇನು? RHLಗೆ ಎಕ್ಸ್ ಗ್ರೇಟರ್ ದ್ಯಾನ್ 2, ಫಂಕ್ಷನ್ ಯಾವುದು? 3. ಈಗ ಎರಡು ಈಕ್ವಲ್, ಬಿಕಾಸ್ ಎಫ್ ಇಸ್ ಕಂಟಿನ್ಯೂಸ್. ಎರಡು ಈಕ್ವಲ್ ಅಂದರೆ ಇಲ್ಲೇ ಗೊತ್ತಾಗುತ್ತೆ ನಿಮಗೆ. 4k = 3, k = ವಾಟ್? 3/4. ಅದು ನಾನು ಬೇಕಾದ್ರೆ ಬರೀತೀನಿ ಇಲ್ಲಿ. 4k = 3. ಹಾಗಾದರೆ k = 3/4.
3/4 ಅಂತ ಪ್ರೆಸೆಂಟ್ ಇನ್ ಆಪ್ಷನ್ ಬಿ. ಸೊ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಕ್ಲಿಯರ್? ಇಷ್ಟೇ ಸಿ ಇ ಟಿ ಕ್ಲಾಸಸ್ ಬಂದರೆ ತುಂಬ ಈಸಿ ಇರುತ್ತೆ. ಶಾರ್ಟ್ಕಟ್ನ ಅಪ್ಲೈ ಮಾಡಿಕೊಂಡ್ರೆ ಯು ಕ್ಯಾನ್ ಗೆಟ್ ವೆರಿ ಈಸಿಲಿ. ಇವಕ್ಕೆಲ್ಲ ಎಷ್ಟು ನಿಮಿಷ ಬೇಕಪ್ಪ? 1 ನಿಮಿಷನೂ ಬೇಕಿಲ್ಲ, ಹೌದಾ? ಎಸ್. ನೆಕ್ಸ್ಟು ಸಿ ಇ ಟಿ 18 ಕ್ವಶನ್ ನೋಡೋಕ್ಕೆ ಡಿಫಿಕಲ್ಟ್ ಅನಿಸುತ್ತೆ, ಬಟ್ ಇಟ್ ಈಸ್ ವೆರಿ ಈಸಿ. ಅಗೈನ್ ಇಲ್ಲಿ ಅಬ್ಸರ್ವ್ ಮಾಡಿರಿ, ಕ್ವಶನ್ ಲೆಂತಿ ಕಾಣುತ್ತೆ, ಬಟ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಕ್ವಲ್ಸ್ 0. ನೀವು ಬೇಕಾದ್ರೂ ಎಕ್ಸ್ ಈಕ್ವಲ್ಸ್ 0 ಮಾತ್ರ ನೋಡಿ. ಫೈಂಡ್ ದಿ ವ್ಯಾಲ್ಯೂ ಆಫ್ ಕೆ ಫಂಕ್ಷನ್ ಕಂಟಿನ್ಯೂಸ್. ಎಕ್ಸ್ ಈಕ್ವಲ್ಸ್ 0 ಇಲ್ಲಿದೆ ನೋಡಿ, ಇಲ್ಲಿದೆ. ಎಕ್ಸ್ ಲೆಸ್ ದ್ಯಾನ್ 0 ಅಂದರೆ ಇದು ಎಲ್ ಎಚ್ ಎಲ್ಗೆ. ಇಲ್ಲಿ 0 ಲೆಸ್ ಆರ್ ಈಕ್ವಲ್ ಟು ಎಕ್ಸ್ ಅಂದರೆ ಎಕ್ಸ್ ಗ್ರೇಟರ್ ದನ್ ಈಕ್ವಲ್ ಟು 0 ರಿವರ್ಸ್ ಮಾಡಿಕೊಂಡ್ರೆ ಅಂದರೆ ಸೆಕೆಂಡ್ ಫಂಕ್ಷನ್ನು ಆರ್ ಎಚ್ ಎಲ್ಗೆ. ಸಿಂಪಲ್. ಹಾಗಾದರೆ ಎಲ್ ಎಚ್ ಎಲ್ ತಗೊಳ್ಳಿ. ಎಲ್ ಎಚ್ ಅಲ್ಲಿ ಫಸ್ಟು ಎಕ್ಸ್ ಈಕ್ವಲ್ 0 ಕೊಡಿ ಫಂಕ್ಷನ್ಗೆ. ಕೊಟ್ಟರೆ 1 ಪ್ಲಸ್ ಕೆ ಇಂಟು 0 ಆಯಿತು ಅಂದರೆ √1 ಆಯಿತು. ಮೈನಸ್ √1 ಮೈನಸ್ √1 0 ಬೈ ಎಕ್ಸ್ ಮೀನ್ಸ್ ಅಗೈನ್ 0 ಅಂದರೆ 0/0 ಇಂಡಿಟರ್ಮಿನೆಂಟ್ ಆಗಿಬಿಡುತ್ತೆ. ಯಾವಾಗ ಇದು ಇಂಡಿಟರ್ಮಿನೆಂಟ್ ಆಯಿತು, ವ್ಯಾಲ್ಯೂ ಇಲ್ಲ ಅಂದಾಗ ಅಪ್ಲೈ ಎಲ್ ಹಾಸ್ಪಿಟಲ್ಸ್ ರೂಲ್ ಅಂದರೆ ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್, ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ ಸಪ್ರೇಟ್ಲಿ. ಕೋಶಂಟ್ ರೂಲ್ನ ಅಪ್ಲೈ ಮಾಡಬೇಡಿ. ಇದನ್ನ ಲಿಮಿಟ್ ಕ್ಲಾಸಲ್ಲಿ ಬ್ಯೂಟಿಫುಲ್ ಆಗಿ ಹೇಳ್ಕೊಟ್ಟಿವಲ್ವಾ, ಆ ಟೆಕ್ನಿಕ್ನ ಯೂಸ್ ಮಾಡಿ. ಹಾಗಾದರೆ ರೂಟ್ ಇದೆ, ರೂಟ್ ಡಿಫ್ರೆನ್ಸಿಯೇಷನ್ ಏನು? 1/2√1 ಪ್ಲಸ್ ಕೆ ಎಕ್ಸ್ ಇದೆ. ಓಕೆ, ಮೈನಸ್ ಇದೆ, ಮೈನಸ್ ಹಾಕ್ಕೊಳ್ಳಿ. ನೆಕ್ಸ್ಟ್ ಮತ್ತೆ ರೂಟ್ ಆಫ್ 1 ಮೈನಸ್ ಕೆ ಎಕ್ಸ್ ಡಿಫ್ರೆನ್ಸಿಯೇಷನ್ 1/2√1 ಮೈನಸ್ ಕೆ ಎಕ್ಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಕೆ ಎಕ್ಸ್ಗೆ ಕೆ, ಇಲ್ಲಿ ಮೈನಸ್ ಕೆ ಎಕ್ಸ್ಗೆ ಮೈನಸ್ ಕೆ ಬರುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಡಿವೈಡೆಡ್ ಬೈ ಎಕ್ಸ್ ಡಿಫ್ರೆನ್ಸಿಯೇಷನ್ 1 ಇದೆ ಎಲ್ ಎಚ್ ಎಲ್. ಹಾಗಾದರೆ ಮಿಕ್ಕಿದ್ದಕ್ಕೆ ಲಿಮಿಟನ್ನು ಅಪ್ಲೈ ಮಾಡಿ. ಎಕ್ಸ್ ಟೆಂಡ್ 0 ಕೊಡಿ. ಕೊಟ್ಟರೆ ಏನಾಗುತ್ತೆ? k/2. ಇದು ಎಕ್ಸ್ ಮೀನ್ಸ್ 0ನಾ, ಮಿಕ್ಕಿದ್ದು 1ನಾ? 1 + 0 1 ಆಯಿತಾ? √1 ಅಂದರೆ 2 ಮೀನ್ಸ್ √1 ಮೀನ್ಸ್ 1 to 2. ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಕೆ ಇದೆ ಬೈ 2 ಇದೆ. ಅಗೈನ್ ಎಕ್ಸ್ ಟೆಂಡ್ 0 ಕೊಡಿ, ಲಿಮಿಟ್ ಕೊಡಿ. 0 ಆಯಿತಾ? ಮಿಕ್ಕಿದ್ದು √1 ಮೀನ್ಸ್ 1 2 = 2 ಅಂದರೆ k/2. k/2 ಪ್ಲಸ್ k/2 LCM 2ನಾ? k ಪ್ಲಸ್ ಕೆ 2k, 2k/2 ನಥಿಂಗ್ ಬಟ್ 1. ಇದು ಅಲ್ಲ, ನಥಿಂಗ್ ಬಟ್ ಕೆ. ದಿಸ್ ಇಸ್ ದ ಎಲ್ ಎಚ್ ಎಲ್. ಹಾಗೆ ಆರ್ ಎಚ್ ಎಲ್. ಆರ್ ಎಚ್ ಎಲ್ ಏನು? ಆರ್ ಎಚ್ ಎಲ್ ತಗೊಳ್ಳಿ. ಆರ್ ಎಚ್ ಎಲ್ ಈಸ್ 2x + 1/x - 1. ಎಕ್ಸ್ ಟೆಂಡ್ಸ್ ವಾಟ್? 0 ಕೊಡಿ. ಎಕ್ಸ್ ಟೆಂಡ್ 0 ಕೊಟ್ಟರೆ 0 + 1 1, 0 - 1 -1 ಅಂದರೆ ನ್ಯೂಮರೇಟರ್ 1 ಆಗುತ್ತೆ, ಡಿನಾಮಿನೇಟರ್ ಮೈನಸ್ ಆಗುತ್ತೆ, -1 ಆಗುತ್ತೆ. ಇಲ್ಲಿ 0/0 ಬರಲ್ಲ. 1/-1 ಇಸ್ -1. ಇದೇ ಆರ್ ಎಚ್ ಎಲ್, ಇದೇ ಎಲ್ ಎಚ್ ಎಲ್. ಎರಡು ಈಕ್ವೇಟ್ ಆಗಬೇಕು ಬಿಕಾಸ್ ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ. ಹಾಗಾದರೆ ಕೆ ಮಸ್ಟ್ ಬಿ ಈಕ್ವಲ್ಸ್ ಟು -1. ದಟ್ ಈಸ್ ಆಪ್ಷನ್ ಬಿ. ಸಿಂಪಲ್. ಓಕೆ, ನೆಕ್ಸ್ಟ್ ವಿ ಶಾಲ್ ಮೂವ್ ಆನ್ ಟು CET 18ನಲ್ಲಿ 2 ಕ್ವಶನ್ಸ್ ಕೇಳಿದ್ದಾರೆ. ಈಗ ಸೆಕೆಂಡ್ ಕ್ವಶನ್ ಏನು? ಇಫ್ ಎಫ್ ಆಫ್ ಎಕ್ಸ್ ಈಕ್ವಲ್ಸ್ log x by x - 1, x is not equals 1. Second function is k, x equals 1. Is continuous at x equals 1, then the value of k. Again k ವ್ಯಾಲ್ಯೂ ಬೇಕು. ಥಿಯರಿಗೆ ಇವೆಲ್ಲ 4 ಮಾರ್ಕ್ಸ್ ಕ್ವಶನ್. ಆ 4 ಮಾರ್ಕ್ಸನ್ನ ಇಲ್ಲಿ 1 ಮಾರ್ಕ್ಸಿಗೆ ಕೇಳೋರೆ. CET ಕಂಟಿನ್ಯೂಸ್ ಆಗಿದೆ. ಎಲ್ಲಿ? x equals 1. ಹಾಗಾದ್ರೆ ಲಿಮಿಟ್ ಅಪ್ಲೈ ಮಾಡಿ. ಏನಂತ? x ಟೆಂಡ್ಸ್ 1 ಅಂತ. ಇಲ್ಲಿ ಫಸ್ಟ್ ಅಪ್ಲೈ ಮಾಡೋಣ. ಲಾಗ್ ಎಕ್ಸ್ ಏನು? ಲಾಗ್ ಎಕ್ಸ್ ಬದಲು 1 ಕೊಡ್ತೀನಿ. ಅವಾಗ ಏನಾಯಿತು? ಲಾಗ್ 1 ಆಯಿತು. ಸೊ ಲಾಗ್ 1 ಏನು? 0. ಎಕ್ಸ್ ಈಕ್ವಲ್ಸ್ 1 ಕೊಡಿ ಡಿನಾಮಿನೇಟರ್ಗೆ. ಎಕ್ಸ್ ಮೀನ್ಸ್ 1, 1 - 1 0. 0/0 ಮೀನ್ಸ್ ವ್ಯಾಲ್ಯೂ ಇಲ್ಲ, ಇಟ್ ಈಸ್ ಇಂಡಿಟರ್ಮಿನೆಂಟ್ ಅಂತ. ಅದಕ್ಕೆ ಏನು ಮಾಡಬೇಕು? ವಿ ಹ್ಯಾವ್ ಟು ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಅಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ. ಲಿಮಿಟ್ಸ್ ಹಿಡಿದೀವಲ್ಲ, ಅದೇ ಕಾನ್ಸೆಪ್ಟ್. ಪ್ರೀವಿಯಸ್ ಪ್ರಾಬ್ಲಮಲ್ಲಿ ನಮ್ಗೆ ಏನಿತ್ತಲ್ಲಿ ನೋಡಿ ಲೆಸ್ ದ್ಯಾನ್ ಇತ್ತು, ಗ್ರೇಟರ್ ಇತ್ತು. ಅದಕ್ಕೆ ನಾವಲ್ಲಿ ಎಲ್ ಎಚ್ ಎಲ್ ಯೂಸ್ ಮಾಡಿದ್ದು. ಇಲ್ಲಿ ಬೇಕಾಗಿಲ್ಲ ಬಿಕಾಸ್ ಇಲ್ಲಿ ನಾಟ್ ಈಕ್ವಲ್ಸ್ ಇದೆ ಮತ್ತು ಈಕ್ವಲ್ಸ್ ಇದೆ. ಹೌದಾ? ಸೊ ನಾಟ್ ಈಕ್ವಲ್ಸು ಮತ್ತು ಈಕ್ವಲ್ಸ್ ಇದ್ದಾಗ ನಿಮಗೆ ಎಲ್ ಎಚ್ ಎಲ್ಲು ಮತ್ತು ಆರ್ ಎಚ್ ಎಲ್ ಬರಲ್ಲ. ಡೈರೆಕ್ಟಾಗಿ ಲಿಮಿಟ್. ಅವಾಗ ಏನು ಲಿಮಿಟ್ಟು? ಈಕ್ವಲ್ಸ್ ಏನಾಗಬೇಕು? ಎಫ್ ಆಫ್ ಎ ಇವೆರಡು ಈಕ್ವಲ್ ಆಗಬೇಕು. ಲಿಮಿಟನ್ನು ಅಪ್ಲೈ ಮಾಡಿ ಫಸ್ಟ್ ಫಂಕ್ಷನ್ಗೆ. ಲಿಮಿಟ್ ಅಪ್ಲೈ ಮಾಡ್ಕೊಂಡ್ರೆ 0/0 ಬಂತು. ಅದಕ್ಕೆ ಡಿಫ್ರೆನ್ಸಿಯೇಷನ್. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್
1/x ಬೈ ಎಕ್ಸ್ ಮೈನಸ್ 1 ಡಿಫ್ರೆನ್ಸಿಯೇಷನ್ 1. ಸರ್ ಇಲ್ಲಿ ಬೇಸ್ ಇ ಇದೆಯಲ್ಲ, ಏನೂ ಇಲ್ಲ ಅಂದರೆ ಬೇಸ್ ಇ ಇರುತ್ತೆ, ಅದು ಅಂಡರ್ಸ್ಟುಡ್ ಅಂದರೆ ಅದು ಲಾಗ್ ಎಕ್ಸ್ ಅಂತ ಅರ್ಥ, ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಓಕೆ, ಸೊ ಮಿಕ್ಕಿದ್ದೇನೆ ಇಲ್ಲಿ 1/x ಆಯಿತು, ಅದೇ ಲಿಮಿಟ್ ವ್ಯಾಲ್ಯೂ. ಇನ್ನು ಎಫ್ ಆಫ್ ಎ ಅಂದರೆ ಇಲ್ಲಿ 1 ಅಂತ, ಎಕ್ಸ್ ಈಕ್ವಲ್ಸ್ 1 ಫಂಕ್ಷನ್ ಯಾವುದು ಕೆ ಅಂತ. ಹಾಗಾದರೆ ಕೆ ಈಕ್ವಲ್ಸ್ 1/x ಆಯಿತು. ಬಟ್ ಎಕ್ಸ್ಟೆಂಡ್ಸ್ ವಾಟ್? ಎಕ್ಸ್ಟೆಂಡ್ಸ್ 1. ಎಕ್ಸ್ ಇರೋ ಕಡೆ 1 ಕೊಡಿ, 1/1/1 ಮೀನ್ಸ್ ಕೆ ಈಕ್ವಲ್ಸ್ 1. ದಟ್ಸ್ ಆಲ್. ನೋಡಿ ಎಷ್ಟು ಬೇಗ ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಬಿ. ನೋಡಿ, ಲಿಮಿಟ್ಸ್ ಕಂಟಿನ್ಯೂಟಿ ಮೇಲೆ 2 ಪ್ರಾಬ್ಲಮ್ ಕೊಟ್ಟರೆ CET 18ನಲ್ಲಿ. ಇವೆರಡು ತುಂಬ ಈಸಿ, ಹೌದಾ? ಇವೆರಡು ಸಾಲ್ವ್ ಮಾಡೋಕ್ಕೆ ನಿಮ್ಮ ಹಬ್ಬ ಅಂದರೆ ಒಂದು 30 ಸೆಕೆಂಡ್ ಸಾಕು. ಅದಕ್ಕೆ CET ವೆರಿ ಈಸಿ ಇರುತ್ತೆ. ಶಾರ್ಟ್ ಟ್ರಿಕ್ಸ್ನ ಮತ್ತು ಟ್ರಿಕ್ಸ್ಗಳನ್ನ ಶಾರ್ಟ್ಕಟ್ನ ಯೂಸ್ ಮಾಡಿದ್ರೆ. ಓಕೆ, ಇಷ್ಟೇ. ಮುಂಚೆ ನೋಡ್ಕೊಳ್ಳಿ. ಸೊ ಇಲ್ಲಿ ಫಸ್ಟ್ ಲಿಮಿಟ್ ಅಪ್ಲೈ ಮಾಡ್ತೀರಾ ಫಸ್ಟ್ ಫಂಕ್ಷನ್ಗೆ, ಯಾಕೆಂದರೆ ನಾಟ್ ಈಕ್ವಲ್ಸ್ ಇದೆ, ಅದಕ್ಕೆ ಲಾಗ್ 1 ಆಗುತ್ತೆ. ಲಾಗ್ 1 ಮೀನ್ಸ್ 0. ಡಿನಾಮಿನೇಟರ್ ಕೊಡಿ, ಎಕ್ಸ್ ಇರೋ ಕಡೆ 1 ಕೊಡಿ, 1 - 1 0 ಆಯಿತು. 0/0 ಇನ್ಡಿಟರ್ಮಿನೆಂಟ್ ವ್ಯಾಲ್ಯೂ ಇಲ್ಲ. ಅದಕ್ಕೆ ಏನು ಮಾಡಬೇಕು? ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ. ಎಕ್ಸ್ ಡಿಫ್ರೆನ್ಸಿಯೇಷನ್ 1/x, ಎಕ್ಸ್ಗೆ 1 ಆಯಿತು. ಓಕೆ, ನೆಕ್ಸ್ಟ್ ಎಫ್ ಆಫ್ ಎ ಅಂದರೆ ಎಫ್ ಆಫ್ 1 ಅಂತ. ಎಫ್ ಆಫ್ 1 ವ್ಯಾಲ್ಯೂ ಏನು? ಕೆ. ಸೊ ಎಕ್ಸ್ ಇರೋ ಕಡೆ ಎಷ್ಟು ಕೊಡ್ತೀರಪ್ಪ? 1 ಕೊಡಬೇಕು. 1/1 1, ಕೆ ಈಕ್ವಲ್ಸ್ 1 ಅಷ್ಟೇ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ CET 2019. CET 2019ನಲ್ಲಿ ಒಂದು ಕ್ವಶನ್ ಕೇಳಿದರೆ ಅಗೇನ್ ದಟ್ ಈಸ್ ಆಲ್ಸೋ ಕಂಟಿನ್ಯೂಸ್. ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ ಅಟ್ ಎಕ್ಸ್ ಈಕ್ವಲ್ 0ನಲ್ಲಿ ಏನು ಬೇಕು? ಕೆ ವ್ಯಾಲ್ಯೂ ಬೇಕು. ಇಲ್ಲಿ ನಾಟ್ ಈಕ್ವಲ್ 0 ಇದೆ, ಫಸ್ಟ್ ಫಂಕ್ಷನ್ 0 ಇದೆ ಅಂದರೆ LHL RHL ಬೇಕಾಗಲ್ಲ. ಸೊ ಲಿಮಿಟ್ ಕಂಡುಹಿಡಿಯಬೇಕು ಮತ್ತು ಅದನ್ನು ಈಕ್ವಲ್ಸ್ ಟು ಎಫ್ ಆಫ್ ಎ ಮಾಡಬೇಕು. ಇಲ್ಲಿ ಎ ಅಂದರೆ 0 ಅಂತ ಇದೆ. ಓಕೆ, ಲಿಮಿಟ್ ಕಂಡುಹಿಡಿಯಬೇಕು. ಫಸ್ಟು ಲಿಮಿಟ್ನ ಅಪ್ಲೈ ಮಾಡಿ, ಅಂದರೆ ಎಕ್ಸ್ ಇರೋ ಕಡೆ 0 ಕೊಡಿ ಫಸ್ಟ್ ಫಂಕ್ಷನ್ಗೆ, ಮೀನ್ಸ್ ನ್ಯೂಮರೇಟ್ರಿಗೆ ಸೈನ್ 0 0, ಎಕ್ಸ್ ಇರೋ ಕಡೆ 0 ಡಿನಾಮಿನೇಟರ್ಗೆ e⁻2 × 0 e⁻0 ಅಂದರೆ 1 1 - 1 0. 0/0 ಫಾರಮ್ ಆಯಿತು. ಇನ್ಡಿಟರ್ಮಿನೆಂಟ್ ವ್ಯಾಲ್ಯೂ ಇಲ್ಲ. ಅದಕ್ಕೆ ಮಾಡಬೇಕು? ಡಿಫ್ರೆನ್ಸಿಯೇಷನ್ ಮಾಡಬೇಕು. ನ್ಯೂಮರೇಟರ್ ಸಪ್ರೇಟರ್, ಡಿನಾಮಿನೇಟರ್ ಸಪ್ರೇಟ್ ಆಗಿ. ಸೈನ್ ಡಿಫ್ರೆನ್ಷಿಯೇಷನ್ ಏನಾಗುತ್ತೆ? ಕಾಸ್ 3x, 3xಗೆ 3 ಡಿವೈಡ್ ಬೈ e⁻2x ಡಿಫ್ರೆನ್ಸಿಯೇಷನ್ e⁻2x, 2xಗೆ 2 -1 ಇದೆ 0 ಆಯಿತು. ಇನ್ನು ಎಫ್ ಆಫ್ ಎ ಅಂದರೆ ಎಕ್ಸ್ ಈಕ್ವಲ್ಸ್ 0 ಅಂದರೆ ಎಫ್ ಆಫ್ 0 ಅಂತ ಸೆಕೆಂಡ್ ಫಂಕ್ಷನ್ ಕೆ -2. ಅಲ್ಲಿ ಏನಿಲ್ಲ ಅಂದರೆ ಎಕ್ಸ್ ವ್ಯಾಲ್ಯೂ ಇಲ್ಲ, ಅದಕ್ಕೆ ನೀವು ಕೆ -2 ಹಂಗೆ ಬರ್ಕೋಬೇಕು. ಈಗ ನೀವು ಲಿಮಿಟ್ ಅಪ್ಲೈ ಮಾಡಿ ಫಾರ್ ದಿಸ್ ಫಂಕ್ಷನ್. ಕಾಸ್ 0 ಏನು? 1, ಮಿಕ್ಕಿದೇನು? 3. e⁻0 1 ಆಯಿತು, ಮಿಕ್ಕಿದ್ದು 3/2. ಹಾಗಾದರೆ ಕೆ -2 ಈಕ್ವಲ್ಸ್ 3/2. ಕೆ ಈಕ್ವಲ್ಸ್ ಏನಾಗುತ್ತೆ? ಶಿಫ್ಟ್ ಮಾಡ್ರಪ್ಪ. 3/2 + 2, 2 × 2 = 4, 4 + 3 7/2. That is present in option B. Next to CET 20, they ask one question. Okay, ಇದು ಥಿಯರಿಗೆ ತುಂಬ ಲೆಂತಿ ಕ್ವಶನ್ ಆಗುತ್ತೆ, ಬಟ್ CETಗೆ ಶಾರ್ಟ್ ಟ್ರಿಕ್ ಯೂಸ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ. ಹೇಗೆ? ಎಸ್, ನೋಡಿ. ಎಫ್ ಆಫ್ ಎಕ್ಸ್ ಈಕ್ವಲ್ಸ್ 1 - cos kx ಬೈ ಎಕ್ಸ್ sin x ಇದೆ. ಎಕ್ಸ್ ಇಸ್ ನಾಟ್ ಈಕ್ವಲ್ಸ್ 0, ಎಕ್ಸ್ ಈಕ್ವಲ್ಸ್ 0. LHL RHL ಬರಲ್ಲ. ಮೊದಲು ಲಿಮಿಟ್ ಅಪ್ಲೈ ಮಾಡಬೇಕು. ಲಿಮಿಟ್ ಅಪ್ಲೈ ಮಾಡಬೇಕು ಅಂದರೆ ಎಕ್ಸ್ ಇರೋ ಕಡೆ 0 ಕೊಡಿ ಫಸ್ಟ್ ಫಂಕ್ಷನ್ಗೆ. ಇಲ್ಲಿ ಎಕ್ಸ್ ಇದೆ, ಕಾಸ್ ಎಕ್ಸ್ ಇದೆ, ಕಾಸ್ ಕೆ ಎಕ್ಸ್ ಇದೆ. ಎಕ್ಸ್ 0 ಕೊಟ್ಟರೆ ಕಾಸ್ 0, ಕಾಸ್ 0 1, 1 - 1 0 ಆಯಿತು. ಸೈನ್ 0 ಅಥವಾ ಎಕ್ಸ್ ಮೀನ್ಸ್ 0, ಎಕ್ಸ್ 0 × ಸೈನ್ 0 0 ಆಯಿತು. 0/0 ಮೀನ್ಸ್ ಇನ್ಡಿಟರ್ಮಿನೆಂಟ್ ವ್ಯಾಲ್ಯೂ ಎಕ್ಸಿಸ್ಟ್ ಆಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತೀರಾ ನೀವು? ಲಿಮಿಟ್ನ ಕಂಡುಹಿಡಿಯಲೇಬೇಕಾ? ಅದಕ್ಕೆ ನೋಡೋಕಪ್ಪ ಅಂದರೆ ಈ ಕೊಟ್ಟಿರೋ ಫಂಕ್ಷನ್ಗೆ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. 1 ಡಿಫ್ರೆನ್ಸಿಯೇಷನ್ 0 ಕಾಸ್ ಕೆ ಮೈನಸ್ ಸೈನ್ ಎಕ್ಸ್, ಬಟ್ ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಸೈನ್ ಕೆ ಎಕ್ಸ್ಗೆ ಕೆ ಬೈ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ರಾಡಕ್ಟ್ ರೂಲ್. ಸೊ ಫಸ್ಟ್ ಎಕ್ಸ್ ಸೈನ್ ಡಿಫ್ರೆನ್ಸಿಯೇಷನ್ ಗೊತ್ತಲ್ಲಪ್ಪ, ಪ್ರಾಡಕ್ಟ್ ರೂಲು ಕಾಸ್ ಎಕ್ಸ್ ಪ್ಲಸ್ ಸೆಕೆಂಡ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1. ಇದು ಲಿಮಿಟ್ ವ್ಯಾಲ್ಯೂ. ಎಕ್ಸ್ ಇರೋ ಕಡೆ 0 ಅಪ್ಲೈ ಮಾಡಿ, ಬಿಕಾಸ್ ಎಕ್ಸ್ ಟೆಂಡ್ 0 ಇದೆಯಲ್ಲಪ್ಪ ಅದಕ್ಕೆ.
ಸೈನ್ 0 0 ಆಗೋಯ್ತು. ಓಕೆ, ಎಕ್ಸ್ ಮೀನ್ಸ್ 0, ಸೈನ್ 0 ಅಗೈನ್ 0/0 ಫಾರಮ್ ಆಯಿತು. ಅದಕ್ಕೆ ಒನ್ ಮೋರ್ ಟೈಮ್ ಡಿಫ್ರೆನ್ಸಿಯೇಷನ್. ಯಾಕೆ? ಅಗೈನ್ 0/0 ಬಂತು, ವ್ಯಾಲ್ಯೂ ಇಲ್ಲ, ಇನ್ಡಿಟರ್ಮಿನೆಂಟ್. ಅದಕ್ಕೆ ಮತ್ತೆ ಡಿಫ್ರೆನ್ಸಿಯೇಷನ್, ಸೈನ್ ಡಿಫ್ರೆನ್ಸಿಯೇಷನ್. ಏನಾಗುತ್ತೆ? ಕಾಸ್ ಕೆ ಎಕ್ಸ್, ಕೆ ಎಕ್ಸ್ಗೆ ಕೆ ಇಂಟು ಒನ್ ಮೋರ್ ಕೆ ಇದೆ, ಕೆ ಸ್ಕ್ವೇರ್ ಆಗೋಯ್ತು, ಡಿವೈಡ್ ಬೈ ಮತ್ತೆ ಪ್ರಾಡಕ್ಟ್ ತಗೋಬೋದು ನೀವು. ಎಕ್ಸ್ ಕಾಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಪ್ಲಸ್ ಕಾಸ್ ಪ್ಲಸ್ ಸೈನ್ ಡಿಫ್ರೆನ್ಸಿಯೇಷನ್ ಕಾಸ್. ನಾನು ಕಾಸ್ನ ಸಿ ಅಂತ ಬರ್ಕೊಂಡಿದ್ದೀನಿ. ಈಗ ಇದಕ್ಕೆ ಲಿಮಿಟನ್ನು ಅಪ್ಲೈ ಮಾಡಿ. ಎಕ್ಸ್ ಟೆಂಡ್ 0 ಅಂತ, ಕಾಸ್ 0 1 ಇಂಟು ಕೆ ಸ್ಕ್ವೇರ್ ಆಯ್ತು. ಸೈನ್ 0 0 ಬಿಟ್ಟಾಕಿ, ಕಾಸ್ 0 1 ಪ್ಲಸ್ ಕಾಸ್ 0 1 0, ಕಾಸ್ 0 1 ಕಾಸ್ 0 1 1 ಪ್ಲಸ್ 1 2. ಅಂದರೆ ಲಿಮಿಟ್ ವ್ಯಾಲ್ಯೂ ಎಷ್ಟು ಬಂತಪ್ಪ? ಕೆ ಸ್ಕ್ವೇರ್ ಬೈ 2 ಬಂತು ಲಿಮಿಟ್ ವ್ಯಾಲ್ಯೂ. ಇನ್ನು ನೆಕ್ಸ್ಟ್ ಏನು? ಎಫ್ ಆಫ್ ಎ. ಎಫ್ ಆಫ್ ಎ ಅಂದರೆ ಇಲ್ಲಿ ಎಫ್ ಆಫ್ 0 ಅಂತ. ಎಫ್ ಆಫ್ 0 ಅಂದರೆ 1/2. ಫಂಕ್ಷನ್ ಕಂಟಿನ್ಯೂಸ್ ಆಗಿದೆ, ಅದಕ್ಕೆ ಲಿಮಿಟ್ ಈಕ್ವಲ್ಸ್ ಎಫ್ ಆಫ್ ಎ, ಇವೆರಡು ಈಕ್ವಲ್ ಆಗುತ್ತೆ. ಹಾಗಾದರೆ ಕೆ ಸ್ಕ್ವೇರ್ ಬೈ 2 ಈಕ್ವಲ್ಸ್ 1/2. 2 ಕ್ಯಾನ್ಸಲ್, ಕೆ ಸ್ಕ್ವೇರ್ ಈಕ್ವಲ್ಸ್ 1, ಕೆ ಈಕ್ವಲ್ಸ್ ಏನಾಗುತ್ತೆ? ಪ್ಲಸ್ ಆರ್ ಮೈನಸ್ 1. ಸೊ ಪ್ಲಸ್ ಆರ್ ಮೈನಸ್ 1 ಅಂದರೆ ಆಪ್ಷನ್ ಸಿ. ಕ್ಲಿಯರ್? ಸೊ ಇದಿಷ್ಟು ಕಂಟಿನ್ಯೂಟಿ ಮೇಲೆ ಪ್ರಾಬ್ಲಮ್ಸ್. ಥಿಯರಿ ಎಕ್ಸಾಮ್ಸ್ಗೆ ಇವು 4 ಮಾರ್ಕ್ಸ್ ಪ್ರಾಬ್ಲಮ್ಸ್ ಇರ್ತವೆ. ಬಟ್ ಸಿ ಇ ಟಿಗೆ ಯು ಹ್ಯಾವ್ ಟು ಸಾಲ್ವ್ ವಿತಿನ್ 1 ಮಿನಿಟ್. ಈಗ ನಾನು ಹೇಳ್ಕೊಟ್ರೆ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡ್ರೆ ನಿಮಗೆ 1 ಮಿನಿಟು ಬೇಕಿಲ್ಲ, 30 ಸೆಕೆಂಡ್ ಆರ್ 20 ಸೆಕೆಂಡ್. ನೀವು ತುಂಬ ಇಂಟಲ್ಲಿದ್ದರೆ 10 ಸೆಕೆಂಡಲ್ಲೇ ಆನ್ಸರ್ ಬರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಸಾಕು. ನೆಕ್ಸ್ಟ್ ಕ್ಲಾಸಲ್ಲಿ ರೋಸ್ ಥಿಯರಮ್ ಮತ್ತು ಮೀನ್ ವ್ಯಾಲ್ಯೂ ಥಿಯರಮ್ ಮೇಲೆ ಪ್ರಾಬ್ಲಮ್ಸ್ ಮಾಡಿ, ಹಾಗೆ ಡಿಫ್ರೆನ್ಸಿಯೇಷನ್ 1 ಪ್ರೀವಿಯಸ್ ಇಯರ್ ಪ್ರಾಬ್ಲಮ್ಸ್ನ ಡಿಸ್ಕಸ್ ಮಾಡೋಣ. ಓಕೆ, ಟೇಕ್ ಕೇರ್.